ನಮಸ್ಕಾರ SSLC ಚಾಂಪಿಯನ್ಸ್ಗೆ. ಸೊ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗ ಎಕ್ಸಾಮು ಬರ್ತಿದೆ, ಬಟ್ ಸ್ಟಿಲ್ 54 ದಿವಸ ಇದೆ ಇವತ್ತಿಂದ. ಸೊ ನಾನು ಇವತ್ತು ರೆಕಾರ್ಡಿಂಗ್ ಮಾಡ್ತಿದ್ದೀನಿ. ಸೊ ಇವತ್ತರಿಂದ ಇನ್ನು 54 ದಿವಸ ಇದೆ. ಬಟ್ ನಿಮಗೆ ಲಾಸ್ಟ್ 4 ದಿವಸ 21ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಅಥವಾ ಇಂಗ್ಲೀಷು. ಸೊ ಅದೊಂದು 4-5 ದಿವಸ ಬಿಟ್ರಿ ಅಂದ್ರೂ ಸೊ March 16th ಸಂಡೇ. ಸೊ March 16th ನೀವು ಇನ್ನೂ ಬೇರೆ ಸಬ್ಜೆಕ್ಟ್ಸ್ ಅದು ಇದು ಓದ್ತೀನಿ. ಲಾಸ್ಟ್ ಒಂದು 4-5 ದಿನ ಏನಿದೆ ಫಸ್ಟ್ ಲ್ಯಾಂಗ್ವೇಜಿಗೆ ನಾನು ಓದ್ತೀನಿ ಅಂದ್ರೂ ನಿಮ್ಮ ಹತ್ರ ಟೈಮ್ ಇದೆ, ಇನ್ನೂ 50 ದಿನ ಇದೆ. ಸೊ 50 days ಏನಿದೆ, ದಿಸ್ ಇಸ್ ವೆರಿ ಪ್ರಿಷಿಯಸ್, ದ ಮೋಸ್ಟ್ ಪ್ರಿಷಿಯಸ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್, ಅಥವಾ ದ ಮೋಸ್ಟ್ ಪ್ರಿಷಿಯಸ್ ಟೈಮ್ ಆಫ್ ಯುವರ್ ಲೈಫ್. ಹಾಗಂತ ಅಯ್ಯೋ SSLC ಕಮ್ಮಿ ಆಯಿತು ಮುಂದೇನೋ ಚಿಂತೆ ಮಾಡಬೇಕಾಗಿಲ್ಲ. ಬಟ್ ನೀವು SSLC ಸ್ಕೋರ್ ಮಾಡಿದ್ರಿ, ಈ ಒಂದು ಎಕ್ಸಾಮು ನಿಮಗೆ ಹೆಂಗೆ ಬೂಸ್ಟ್ ಮಾಡುತ್ತೆ ಅಂದರೆ, ಲೈಕ್ ಇಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಮುಂದೆ ಏನೇ ಮಾಡಿದ್ರು ಓಕೆ ನಾನು ಮಾಡಿದ್ದೀನಿ, ಈಗೂ ಮಾಡ್ಬೋದು ಅಂತ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಸೊ ಅದಕ್ಕೆ ಸೊ ಇದೊಂದು ಏನಿದೆ, ನಿಮ್ಮ ಅಷ್ಟು ಎಫರ್ಟ್ಸ್ ಹಾಕ್ರಿ. ಸೊ ಆಗಲೇ ಸ್ಟಾರ್ಟ್ ಮಾಡಿದ್ದೀರಾ, ಹೋಗ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತೀರಾ, ಚಲೋ ಮಾಡ್ತೀರಾ, ಇನ್ನೂ ಮುಂದೆ ಹೋಗಬೇಕು. ಸೊ ವಿ ಆಲ್ ವಾಂಟ್ ಯು ಟು ಬಿ ಹಿಯರ್. ಸೊ ಇದೊಂದು, ಸೊ ಇಟ್ಸ್ ಆಲ್ವೇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್. ಸೊ ಒಂದಾದ್ಮೇಲೆ ಒಂದು. ಸೊ ಇಷ್ಟೆಲ್ಲ ಬುಕ್ಸ್ ಓದ್ಕೊಂಡು ನಡೀತಿದ್ದೀರಾ. ಸೊ ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆ ನಾವು ಇದ್ದೀವಿ. ಸೊ ನೋಡೋಣ ಏನು ಮಾಡ್ಬೋದು ಟು ಸ್ಕೋರ್ ವೆರಿ ಗುಡ್ 90 ಅಥವಾ 95+ ಹೆಂಗೆ ಮಾಡ್ಬೋದು ಮ್ಯಾಥ್ಸಲ್ಲಿ. ಸೊ ದಟ್ಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಅಟ್ ಆಲ್. ಸೊ ಇಟ್ಸ್ ವೆರಿ ಈಸಿ. ನಾನು ಒಂದು ವಿಡಿಯೋ ಮ್ಯಾಥ್ಸ್ ಫಸ್ಟ್ ವಿಡಿಯೋಲಿ ಹೇಳಿದ್ದೆ. ಸೊ ನಾನು ನಂದು ಮ್ಯಾಥ್ಸ್ ಪೇಪರ್ನ 1 hour 40 minutes ಮುಗಿಸಿದ್ದೆ ಅಂತ. ಸೊ ಕೆಲವೊಬ್ರು ಹೇಳಿದರು, ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ಸೊ ಕೆಲವೊಬ್ರು ಡೌಟ್ ಪಟ್ಟಿದ್ರು, ಹೌದು 100 ಅಂದ, ಇಸ್ ಇಟ್ ರಿಯಲಿ ನಿಜಾನಾ ಅಂತ. ಸೊ ಅದಕ್ಕೆ ಇಟ್ಸ್ ನಾಟ್ ಜಸ್ಟ್ ಮ್ಯಾಥ್ಸ್. ಸೊ ಐ ವಾಸ್ ಇವನ್ ವೆರಿ ಗುಡ್ ಅಟ್ ಸೋಷಲ್, ಯಾಕಂದರೆ ಸೋಷಲು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಲ್ ದಟ್ ಮ್ಯಾಟರ್ಸ್ ಇಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಏನು ಮಾಡಬೇಕು ನೋಡೋಣ. ಸೊ ಡೌಟ್ ಪಡ್ತಿರೋರಿಗೋಸ್ಕರ ಹಾಕಬಾರ್ದು, ನನಗೇನು ಹಾಕೋಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್. ಸೊ ದಿಸ್ ಇಸ್ ಮೈ 10th ಮಾರ್ಕ್ಸ್ ಕಾರ್ಡ್. ಸೊ ಈ ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲಿ ನೋಡಿದ್ರಿ ಅಂದರೆ ಮ್ಯಾಥ್ಸ್. ಸೊ ಮ್ಯಾಥ್ಸ್ 100. ಸೊ ಇಟ್ಸ್ ನಾಟ್ ಜಸ್ಟ್ ಮ್ಯಾಥ್ಸ್, ಸೋಷಲ್ ಇಸ್ ಆಲ್ಸೋ 100. ಸೊ ಸೋಷಲ್ CBSE ನಿಮಗೆ ಗೊತ್ತಿತ್ತು ಅಂದರೆ ಲೈಕ್ ಇಟ್ಸ್ ಒಂದಲ್ಲ 4-5 ಬುಕ್ ಇದೆ. ಸೊ ಅಷ್ಟು ಓದಬೇಕು, ನನಗೆ ಅಷ್ಟು ತಲೆಯಲ್ಲಿತ್ತು. ಯಾಕಂದರೆ ಬಿಕಾಸ್ ಪ್ರಾಕ್ಟೀಸ್. ಸೊ ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ. ಸೈನ್ಸು ಚೆನ್ನಾಗಿತ್ತು, ಬಟ್ ಥಿಯರಿ ಚೆನ್ನಾಗಿತ್ತು. ಪ್ರಾಕ್ಟಿಕಲ್ಸ್ ಅಂತ ಬಂತು, ಪ್ರಾಕ್ಟಿಕಲ್ಸ್ ಅಲ್ಲ, 9th ಸಿಲೆಬಸ್ ಮೇಲೂ ನಮ್ಗೆ 20 marks MCQ ಇತ್ತು. ಸೊ ಅಲ್ಲಿ ಈ 5 marks ಹೋಯ್ತಿಲ್ಲ ಅಂದರೆ ಸೈನ್ಸು ಚೆನ್ನಾಗಿ ಆಗ್ತಿತ್ತು. ಬಟ್ ಸ್ಟಿಲ್ 92. ಸೊ ಇದೊಂದು 5 marks ಮೇಲೆ 97 ಆಗ್ತಿತ್ತು ಸೈನ್ಸು CBSE. ಸೊ ಆಲ್ ದಟ್ ಮ್ಯಾಟರ್ಸ್ ಇಸ್ ಪ್ರಾಕ್ಟೀಸ್. ಸೊ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈಗಾದರೂ ನಮ್ಮ ಹುಡುಗರು ಕೆಲವೊಬ್ರು ಫೋನ್ ಮಾಡ್ತಾರೆ, ಸರ್ ಹಿಂಗೆ ಏನು ಮಾಡೋದು, ಏನು, ದರ್ ಇಸ್ ನಥಿಂಗ್. ಸೊ ಏನು ಪ್ರಾಬ್ಲಮ್ಸು ನೀವು ಫೇಸ್ ಮಾಡ್ತೀರಾ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸು ಅಥವಾ ಈಗ ನನಗೆ ಕೇಳೋದ್ರಲ್ಲಿ. ಸೊ ಮೇನ್ ಥಿಂಗ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ, ಯು ಶುಡ್ ಬಿ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್. ಎಸ್, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಸೊ ಈಗ ನಾನು ತೋರಿಸೆ, ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಸೊ ಇಟ್ಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್ ಥಿಂಗ್ ಅಟ್ ಆಲ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್, ನೀವು ಮಾಡ್ತೀರಾ ಮಾಡ್ತೀರಾ ಮಾಡ್ತೀರಾ, ಎಸ್ ಐ ಕ್ಯಾನ್ ಡೂ ಇಟ್ ಅನ್ನೋದು ನಿಮ್ಮಲ್ಲಿ ಬರಬೇಕು. ಸೊ ಈ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಏನು ಮಾಡಬೇಕು? ಫಾರ್ ದ್ಯಾಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಇಟ್ಸ್ ಲೈಕ್ ನಾನು ಪ್ರಾಕ್ಟೀಸ್ ಅಂದಾಗ ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸ್, ಈಗ ನಾನು ಮ್ಯಾಥ್ಸ್ ಹೇಳ್ತಿರೋದ್ರಿಂದ. ಸೊ ನಾನು ಒಂದು ಕ್ವಶನ್ ತೊಗೊಂಡೆ, ಆ ಕ್ವಶನ್ನ ಇನ್ ಡೀಟೇಲಾಗಿ ಯಾವುದೋ ವರ್ಡ್ ಪ್ರಾಬ್ಲಮ್ ಇದೆ, ನಾವು ವರ್ಡ್ ಪ್ರಾಬ್ಲಮ್ ಓದಬೇಕು, ಅರ್ಥ ಮಾಡ್ಕೋಬೇಕು, ಹೌ ಟು ಸಾಲ್ವ್ ಇಟ್ ಅಂತ. ಒಂದು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಬೇಕು. ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕೋತನ ಐ ಶುಡ್ ಬಿ ಕಾನ್ಫಿಡೆಂಟ್, ಓಕೆ ಇದು ನಂದು ಈಕ್ವೇಷನು ಅಂತ. ಕ್ವಾಡ್ರಾಟಿಕ್ ಈಕ್ವೇಷನ್ ಆದಮೇಲೆ ನಾನು ಎಲ್ಲ ಸ್ಟೆಪ್ಪು ಸಾಲ್ವ್ ಮಾಡ್ತೀನಿ, ದಟ್ಸ್ ಅಪ್ ಟು ಯು, ಬಟ್ ಯು ಹ್ಯಾವ್ ಟು ಬಿ ಕ್ವಿಕ್. ಬಟ್ ಆ ವರ್ಡ್ ಪ್ರಾಬ್ಲಮ್ನ ನಾನು ಓಕೆ ದ ಸಮ್ ಆಫ್ ಏಜ್, ದ ಪ್ರಾಡಕ್ಟ್ ಆಫ್ ಏಜ್, ಸೊ ಈಗಂತ ಒಂದೊಂದೇ ಬರ್ಕೊಂಡೋದ್ರೆ ಇಟ್ ಟೇಕ್ಸ್ ಟೈಮ್. ದಟ್ ಈಸ್ ವೇರ್ ದ ಟೈಮ್ ಎಸ್ಪೆಷಲಿ ನೌ ಮ್ಯಾಟರ್ಸ್. ಸೊ ಈ ಹೆಂಗೆ ಎಷ್ಟು ಫಾಸ್ಟ್ ಇರಬೇಕು ಅಂದರೆ, ಒಂದು ವರ್ಡ್ ಪ್ರಾಬ್ಲಮ್ ನೋಡಿದ ತಕ್ಷಣ ನಾನು ಡೈರೆಕ್ಟಾಗಿ ಈಕ್ವೇಷನ್ ಹಾಕ್ಕೊಂಡು ಹೋಗಬೇಕು. 2 marks ಪ್ರಾಬ್ಲಮ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ವಿತಿನ್ 2 minutes ಅಥವಾ 2.5 minutes ಎಕ್ಸಾಮಲ್ಲಿ. ಬಟ್ ನಾವು ಯು ಶುಡ್ ಬಿ ಏಬಲ್ ಟು ಸಾಲ್ವ್ ವಿತಿನ್ 1 minute. ಸೊ ಆ ಒಂದು ಟೈಮ್ ನಿಮ್ಗೆ ಪ್ರಾಕ್ಟೀಸ್ ಟೈಮ್ ಏನು ಸಿಗುತ್ತೆ, ದಟ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ನಾವು. ಸೊ ಅದಕ್ಕೆ ಪ್ರಾಬ್ಲಮ್ಸ್ನ ಫುಲ್ ಕಂಪ್ಲೀಟಾಗಿ ನಾನು ಸ್ಟೆಪ್ ವೈಸ್ ಒಂದೊಂದೇ ಬರ್ಕೊಂಡು ಹೋಗ್ತೀನಿ. ನೋ,
ಸೊ ಬಿ ಕ್ವಿಕ್. ಸೊ ಟೈಮಲ್ಲಿ ಈ ಗಿವನ್ ಟೈಮಲ್ಲಿ ಈಗ ಮ್ಯಾಥ್ಸ್ಗೆ ನಾನು 2 ಅವರ್ಸಲ್ಲಿ ಯು ಶುಡ್ ಥಿಂಕ್ ಓಕೆ ನಾನು 2 ಮಾರ್ಕ್ಸ್ ಅಂದರೆ ಐ ವಿಲ್ ಬಿ ಏಬಲ್ ಟು ಸಾಲ್ವ್ ಅಟ್ಲೀಸ್ಟ್ ಒಂದು 60 ಕ್ವಶನ್ಸ್ ಅಷ್ಟು ಮಾಡಲೇಬೇಕು. ಸೊ ಆ ಒಂದು ಡೆಡಿಕೇಶನ್, ಆ ಒಂದು ಹಾರ್ಡ್ ವರ್ಕ್ ಎಫರ್ಟ್ಸ್ ಇರಲೇಬೇಕು. ಸೊ ಫಾರ್ ದಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಟೈಮ್, ಅಗೇನ್ ಹೇಳ್ದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಕ್ರೂಷಿಯಲ್, ಎಸ್ಪೆಷಲಿ ನಾವು ರೈಟಿಂಗ್. ಸೊ ರೈಟಿಂಗ್ ಅಂತ ಬಂದಾಗ ಸೊ ನೀವೇನು ಓದಿರ್ತೀರಾ, ಸೊ ಬಿಫೋರ್ ಗೋಯಿಂಗ್ ಅಥವಾ ಬಿಫೋರ್ ಈಗ ನಾನು ಮ್ಯಾಥ್ಸ್ ಮಾಡಿದ್ದೀನಪ್ಪ, ಸೊ ಏನೋ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿದೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಮಾಡಿದೆ. ಸೊ ಆ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಜಸ್ಟ್ ಒಂದು ಸಲ ಓಕೆ ಫಾರ್ಮುಲಾಸ್ ಎಲ್ಲ ಬರೀರಿ, ಓಕೆ ಏನೇನು ಓದಿದ್ದೀನಿ. ಸೊ ಜಸ್ಟ್ ನಾಟ್ ಟೇಕಿಂಗ್ ಮಚ್ ಟೈಮ್, ಸೊ ದಟ್ ಯು ನೋ ದಟ್ ಓಕೆ ನಾ ಏನು ಓದಿದ್ದೀನಿ ಇಟ್ ಸ್ಟಿಲ್ ಈಸ್ ಇನ್ ಮೈ ಹೆಡ್. ಅಥವಾ ನೀವು ರಿವಿಷನ್ ಮಾಡಬೇಕಾದ್ರೆ ಓಕೆ ನಾನು ಟ್ರಿಗ್ನೋಮೆಟ್ರಿ ಮಾಡಿದೆ, ಸೊ ಟ್ರಿಗ್ನೋಮೆಟ್ರಿ ನನಗೆ ಅಷ್ಟು ಈಕ್ವೇಷನ್ಸ್ ಅಥವಾ ಅಷ್ಟು ವ್ಯಾಲ್ಯೂಸ್ ನೆನಪಿದೆಯಾ ಅಥವಾ ಅಷ್ಟು ಐಡೆಂಟಿಟೀಸ್ ನೆನಪಿದೆಯಾ. ಸೊ ಜಸ್ಟ್ ಒಂದು ಸಲ ರಫ್ ಆಗಿ, ಇಟ್ಸ್ ನಾಟ್ ದಟ್ ಕ್ಲೀನಾಗಿ ಬರಿತೀನಿ. ಕ್ಲೀನಾಗಿ ಬರೀಬೇಕಂದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಈಗ. ಸೊ ಬರೀರಿ. ಸೊ ಬರೆದು ಪ್ರಾಕ್ಟೀಸ್ ಮಾಡಿರಿ. ಮ್ಯಾಥ್ಸ್ನ ನೀವು ನೋಡ್ಕೊಂಡು ಹೋಗ್ತೀನಿ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಮ್ಯಾಥ್ಸ್ ಬರೀಬೇಕು ಅಂದರೆ ಇಟ್ಸ್ ನಾಟ್ ದಟ್ ಕ್ಲೀನಾಗಿ ಲೆಂತಿಯಾಗಿ ಒಂದೊಂದೇ ಬರಿತೀನಿ ಅಲ್ಲ, ಬರೀಬೇಕು. ಸೊ ವಾಟ್ ಎವರ್ ಯು ಡೂ ಮ್ಯಾಥ್ಸ್ ಏನು ಪ್ರಾಕ್ಟೀಸ್ ಮಾಡ್ತೀರಾ ಯು ಹ್ಯಾವ್ ಟು ರೈಟ್. ಇಟ್ಸ್ ನಾಟ್ ಜಸ್ಟ್ ಸೇಯಿಂಗ್. ಎಷ್ಟೋ ಹುಡುಗರನ್ನ ನಾನು ನೋಡಿದ್ದೀನಿ, ನಮ್ಮ ಹುಡುಗರನ್ನ ಸೊ ಮ್ಯಾಥ್ಸ್ ಓಕೆ ನೋಡ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಏನೋ ನೋಟ್ಸ್ ಇದೆ, ನೋಟ್ಸ್ ನೋಡ್ಕೊಂಡು ಹೋಗ್ತೀನಿ. ನೋ, ಯು ಹ್ಯಾವ್ ಟು ರೈಟ್. ಪ್ರಾಕ್ಟೀಸ್, ಬರೀಬೇಕು. ಸಾಲ್ವ್ ಮಾಡೋದನ್ನು ಕೈಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಸಿಲ್ಲಿ ಮಿಸ್ಟೇಕ್. ಸೊ ಸಿಲ್ಲಿ ಮಿಸ್ಟೇಕ್, ಕ್ಯಾಲ್ಕುಲೇಷನ್, ಎಸ್ಪೆಷಲಿ ಕ್ಯಾಲ್ಕುಲೇಷನ್ ಎಷ್ಟೋ ಜನ ನೋಡಿದ್ದೀನಿ 8 into 5 ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ 8 5s 40 ಅನ್ನೋಬೋದು 30 ಅಂತ ಬರೆದಿರ್ತೀರ. ಸೊ ಆ ಒಂದು ಸಿಲ್ಲಿ ಮಿಸ್ಟೇಕು ಯಾವಾಗ ಸಿಗುತ್ತೆ ನಿಮಗೆ, ವೆನ್ ಯು ಡೂ ದಿಸ್, ಇಟ್ ವಿಲ್ ನೆವರ್ ಹ್ಯಾಪನ್. ಸೊ ಪ್ರಾಕ್ಟೀಸ್ ಮಾಡಬೇಕು. ಸೊ ರೈಟಿಂಗ್ ಕ್ಲೀನಾಗಿರಬೇಕು. ಎಕ್ಸಾಮಲ್ಲಿ ಡೆಫಿನೆಟ್ಲಿ ಇಟ್ ಶುಡ್ ಬಿ ಕ್ಲೀನ್. ಸೊ ಮಾಕ್ ಟೆಸ್ಟ್ ನೀವೇನೋ ತೊಗೊತಿದ್ದೀರ, ಆವಾಗ ಬೇಕಿದ್ರೆ ಸ್ಟೆಪ್ ವೈಸ್ ಬರೀರಿ. ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ಬಿ ಕ್ವಿಕ್ ಇನ್ ದ ಮಾಕ್ ಟೆಸ್ಟ್. ಸೊ ಇದೆಲ್ಲ ಮಾಡಿದ್ದೀನಿ. ಓಕೆ, ಸೊ ಈಗ ಯಾವ ಚಾಪ್ಟರ್ ತೊಗೋಬೇಕು, ಯಾವ ಚಾಪ್ಟರ್ ತೊಗೋಬಾರ್ದು, ಓಕೆ ಈಗ ನಾನು ಕಾನ್ಫಿಡೆನ್ಸ್ ಆಗಿರಬೇಕು, ನನಗೆ ಈಸಿ ಚಾಪ್ಟರ್ ತೊಗೊಳ್ಳಿ. ವೆನ್ ಯು ಆರ್ ಸ್ಟಾರ್ಟ್ ವಿತ್ ಈಸಿ ಚಾಪ್ಟರ್. ಬಟ್ ಈಗ ಕೆಲವೊಂದು ಚಾಪ್ಟರ್ಸನ್ನ ನೀವು ಮಿಸ್ ಮಾಡಿದ್ರಿ ಅಂದರೆ, ಅಥವಾ ಇಫ್ ಯು ಆರ್ ಗೋಯಿಂಗ್ ಟು ಕೀಪ್ ಇಟ್ ಫಾರ್ ಲಾಸ್ಟಲ್ಲಿ ಇಡೋದ್ರಿಂದ ದ ಪ್ರಾಬ್ಲಮ್ ವಾಟ್ ಯು ಮೈಟ್ ಫೇಸ್ ಇಸ್ ಟೈಮಿಂಗ್. ಸೊ ಟೈಮ್ ಹೋಗ್ತಾ ಇದೆ, ನಿಮ್ಗೆ ಗೊತ್ತಾಗದಿರ ಹೆಂಗೆ ಹೋಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ಫಸ್ಟ್ ಮಾಡಿರಿ. ಆ್ಯಂಡ್ ಅಗೇನ್ ವೆನ್ ಐ ಆಮ್ ಸೇಯಿಂಗ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಸ್ಟ್ ಮಾಡೋದು, ಫಸ್ಟ್ ಯು ಆಲ್ವೇಸ್ ಹ್ಯಾವ್ ಟು ಸಾಲ್ವ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆ್ಯಂಡ್ ಅಗೇನ್ ನಾವು ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ನಾನು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಅಲ್ಲ. ಈಗಾಗಲೇ ಸಿನ್ಸ್ ಇಟ್ ಈಸ್ ಎಕ್ಸಾಮ್ ಟೈಮ್, ಸೊ ಕೆಲವೊಂದು ಪ್ರಾಬ್ಲಮ್ಸು ಯು ವಿಲ್ ಬಿ ಕಾನ್ಫಿಡೆಂಟ್ ಓಕೆ ನನಗೆ ಇದು ಬರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ದ ಎಂಟೈರ್ ಥಿಂಗ್. ಸೊ ಓಕೆ ಅದು ತಲೆಯಲ್ಲಿ ಓಕೆ ಇದು ಹಿಂಗಿದೆ ಫೈನ್. ಸೊ ಯಾವುದು ನಿಮಗೆ ಡಿಫಿಕಲ್ಟಿ ಕ್ವಶನ್ಸ್ ಅನಿಸುತ್ತೆ ಸಾಲ್ವ್. ಫಸ್ಟ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಆದಮೇಲೆ ಏನಿದೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಅದು ಇದು ನೋಡೋಣ. ಬಟ್ ಯಾವ್ಯಾವ ಚಾಪ್ಟರ್ಸು ಇಂಪಾರ್ಟೆಂಟು. ಸೊ ಈ ಒಂದು ಅನಾಲಿಸಿಸ್ ಏನಿದೆ ಐ ಹ್ಯಾವ್ ಡನ್ ಥ್ರೂ ದ ಗಿವನ್ ಮಾಡೆಲ್ ಕ್ವಶನ್ ಪೇಪರ್. ಸೊ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಆ 2 ಮಾಡೆಲ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಇವನ್ ಐ ವಾಸ್ ಶಾಕ್ಡ್. ಏನಪ್ಪ ಇದು ಇಷ್ಟೊಂದು ಸಿಮಿಲಾರಿಟಿ ಇದೆಯಾ ಅಂತ ಗೊತ್ತಿತ್ತು, ಬಟ್ ಇಷ್ಟು ಸಿಮಿಲಾರಿಟಿ ಇದೆ ಅಂತ ಅಲ್ಲ. ಸೊ ಈ ಅನಾಲಿಸಿಸ್ನ ಯು ಡೋಂಟ್ ಡೂ ಇಟ್. ಸೊ ನಾವು ನಿಮಗೆ ಕೊಡ್ತೀವಿ, ಬಿಕಾಸ್ ನಿಮ್ಮದು ಕೆಲಸ ಇಟ್ಸ್ ಓನ್ಲಿ ಪ್ರಾಕ್ಟೀಸ್. ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಈಗ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ನಾನು ಅದನ್ನು ಫಸ್ಟ್ ಮಾಡ್ತೀನಿ. ಓಕೆ ನನಗೆ ಅದನ್ನು ಫುಲ್ಲು ಮಾಡ್ತೀನಿ ಅಂದರೆ ಇಟ್ ಓನ್ಲಿ ಹ್ಯಾಸ್ 3 marks. ಸೊ ಲುಕ್ ಅಟ್ ದ ಮಾರ್ಕ್ಸ್. ಸೊ 3 marksಗೆ ನಾನು ಅಷ್ಟು ಎಫರ್ಟ್ಸ್ ಪಡಬೇಕಾ? ಬಟ್ ಇಫ್ ಯು ಲುಕ್ ಅಟ್ ದ ಟ್ರಯಾಂಗಲ್ಸ್ ಹ್ಯಾಸ್ 9 marks. ಮಾಡೆಲ್ ಕ್ವಶನ್ ಪೇಪರಿಂದ ಟ್ರಯಾಂಗಲ್ಸಿಂದ 9 marks ಬಂದಿದೆ. ಇಟ್ಸ್ ನಾಟ್ ಜಸ್ಟ್ 1 ಮಾಡೆಲ್ ಪೇಪರ್ ವಾಟ್ ಯು ಹ್ಯಾವ್. ಲಕ್ಕಿಲಿ ಯು ಆರ್ ಹ್ಯಾವಿಂಗ್ 2 ಮಾಡೆಲ್ ಪೇಪರ್ ಗೌರ್ಮೆಂಟಿಂದ ಬಂದಿರೋದು. ಸೊ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ 9 marks ಇದೆ ಟ್ರಯಾಂಗಲ್ಸು. ಆ್ಯಂಡ್ ಸಮ್ ಆಫ್ ದೆಮ್ ಫೀಲ್ ದಟ್ ಆ ಟ್ರಯಾಂಗಲ್ ಕ್ವಶನ್ ಅರ್ಥ ಮಾಡ್ಕೊಳೋದೇ ಕಷ್ಟ ಅಂತ. ಸೊ ಯು ನೋ ವಿಚ್ ಒನ್ ಟು ಸ್ಟಾರ್ಟ್ ವಿತ್. ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಬರೋದಕ್ಕೆ ನಾನೇನೋ ಈಸಿ ಚಾಪ್ಟರ್ ಮಾಡ್ತೀನಿ, ಬಟ್ ಯು ಕೆನಾಟ್ ಸ್ಕಿಪ್ ಆರ್ ಯು ಕೆನಾಟ್ ಕೀಪ್ ದ ಟ್ರಯಾಂಗಲ್ಸ್ ಎಟ್ ದ ಎಂಡ್, ಬಿಕಾಸ್ ಆ ಟೆನ್ಷನ್ಗೆ ದ ಡೂಯಿಂಗ್ ಮಿಸ್ಟೇಕ್ಸ್ ಬಿಕಮ್ಸ್ ಇವನ್ ಮೋರ್. ಸೊ ಟ್ರಯಾಂಗಲ್ಸ್ ಆಯಿತು. ನೆಕ್ಸ್ಟ್ ಯಾವುದಪ್ಪ ಇದೆ 8 marks ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 variables. ಅಲ್ಲಿ ಗ್ರಾಫ್ ಇದೆ. ಸೊ ನೀನು ಗ್ರಾಫ್ನ ನಾನು ಪ್ರತಿ ಗ್ರಾಫ್ ಹಾಕೊಂಡು ಕೊಡ್ತೀನಿ ಅಲ್ಲ. ಸೊ ಇಫ್ ಐ ಆಮ್ ಕಾನ್ಫಿಡೆನ್ಸ್ ಅಬೌಟ್ ಗ್ರಾಫ್, ಸ್ಕಿಪ್
ಸೊ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸು ಆ್ಯಂಡ್ ರಿಮೈನಿಂಗ್ 4 ಮಾರ್ಕ್ಸ್ ಯು ಕ್ಯಾನ್ ಫೋಕಸ್ ಆನ್ ದ ವರ್ಡ್ ಪ್ರಾಬ್ಲಮ್ಸ್ ಆಯಿತು. ಅಥವಾ ಅಗೇನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ನಾ ಎಲ್ಲ ಈಕ್ವೇಷನ್ಸ್ನ ಎಲ್ಲ ವರ್ಡ್ ಪ್ರಾಬ್ಲಮ್ಸ್ನು ಎಲ್ಲ ಮೆಥಡಿಂದ ಸಾಲ್ವ್ ಮಾಡ್ತೀನಿ ಅಲ್ಲ. ಇಫ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಸಾಲ್ವಿಂಗ್ ಇನ್ ಈಚ್ ಮೆಥಡ್, ಸೊ ಒಂದು ಪ್ರಾಬ್ಲಮು ಮ್ಯಾಕ್ಸಿಮಮ್ 2 ಪ್ರಾಬ್ಲಮು ಅಥವಾ ಒಂದೊಂದ್ಸಲ ಕೆ ವ್ಯಾಲ್ಯೂ ಅಥವಾ ಎ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ, ಅದರಿಂದ ತೊಗೊಂಡು 1-2 ಪ್ರಾಬ್ಲಮ್ ಮಾಡಿರಿ. ಅಲ್ಲೇನು ಟೈಮ್ ಸೇವ್ ಆಗುತ್ತೆ, ಯು ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ವರ್ಡ್ ಪ್ರಾಬ್ಲಮ್ಸ್. ಅಗೇನ್ ವರ್ಡ್ ಪ್ರಾಬ್ಲಮ್ಸ್ ಟ್ರೈ ಟು ಬ್ರೇಕ್ ಡೌನ್ ಆ್ಯಂಡ್ ಫಾರ್ಮ್ ದ ಈಕ್ವೇಷನ್. ನೀವು ಒಂದ್ಸಲ ಈಕ್ವೇಷನ್ ಮಾಡಿದ್ರಿ ಆ್ಯಂಡ್ ಇಫ್ ಯು ಆರ್ ಕಾನ್ಫಿಡೆನ್ಸ್ ಅಬೌಟ್ ಆಲ್ ದ ಮೆಥಡ್ಸ್, ದೆನ್ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ಗೆಟ್ ಎಕ್ಸ್ ಆ್ಯಂಡ್ ವೈ ಬಿಕಾಸ್ ಟೈಮ್. ಸೊ ಬಿ ಕ್ವಿಕ್. ಈ ಒಂದು ಅನಾಲಿಸಿಸ್ ಏನಿದೆ ಐ ವಿಲ್ ಆಲ್ಸೋ ಬಿ ಶೇರಿಂಗ್. ಸೊ ನಿಮಗೆ ಬೇಕು ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಸೊ ಐ ವಿಲ್ ಬಿ ಶೇರಿಂಗ್. ಆ್ಯಂಡ್ ಇದೊಂದೇ ಅಲ್ಲ, ಟೈಮ್ ಅಂತ ಹೇಳಿದಾಗ ಸೊ ವಿ ಆರ್ ಆಲ್ಸೋ ಬಿಲ್ಡಿಂಗ್ ಎ ಸೈಟ್ ಒಂದು ವೇರ್ ಇಟ್ ನೋಸ್ ಓಕೆ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಎಷ್ಟು ಟೈಮ್ ಬೇಕು ಆ್ಯಂಡ್ ಟೈಮರು ಇದೆ ಆ್ಯಂಡ್ ಇಟ್ ಸೇಸ್ ದಟ್ ಓಕೆ ಆರ್ ಯು ಸಾಲ್ವಿಂಗ್ ಆನ್ ಟೈಮ್ ಆರ್ ನಾಟ್. ಸೊ ಅದೂ ಇದೆ. ಸೊ ವಾಟ್ಸಪ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಯಾವ ಚಾಪ್ಟರ್ಸು ಏನಿದೆ, ಎಷ್ಟೆಷ್ಟು ಮಾರ್ಕ್ಸ್ ಇದೆ, ಕೆಲವೊಂದು ನೀವು ನೋಡಿದ್ರೆ ಅಂದರೆ 3 ಮಾರ್ಕ್ಸಿಂದ ಕೆಲವೊಂದು ಚಾಪ್ಟರ್ಸಿಂದ ಪಕ್ಕಾ ಬರುತ್ತೆ. ಸೊ ಆ ಪಕ್ಕಾ ಬರೋ ಚಾಪ್ಟರ್ಸಲ್ಲಿ ವೆನ್ ಯು ಆರ್ ಸಾಲ್ವಿಂಗ್, ಈಗ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ನೋಡ್ತಿದ್ದೀರಾ, ಸೊ ಕೆಲವೊಂದು ಚಾಪ್ಟರ್ಸಲ್ಲಿ ನೀವು ನೋಡಬೇಕಾಗೇ ಇಲ್ಲ. ಇಲ್ಲಿ 5 ಮಾರ್ಕ್ಸ್ ನೋಡಿದ್ರಿ ಅಂದರೆ ಇಲ್ಲಿ 5 ಮಾರ್ಕ್ಸು ಸ್ಟಾರ್ಟಿಂಗಲ್ಲಿ ಎಲ್ಲೂ ಇಲ್ಲ. ಎಲ್ಲಿದೆ, ಒಂದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿದೆ, ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ 2 99% 2ರಿಂದ ಕೇಳ್ತಾರೆ. ಇದು ಬಿಟ್ಟರು ಬೇರೆ ಇದರಿಂದ ಕೇಳೋದು ತುಂಬ ಕಮ್ಮಿ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ನೀವು ಲೆಂತಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೋಡಲೇಬೇಕು. ಬೇರೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಇಲ್ಲ. ನಾನು ಇನ್ನೊಂದು ಯಾವುದೋ ಸರ್ಕಲ್ಸಲ್ಲಿ ಅಥವಾ ಯಾವುದೋ ಕೋಆರ್ಡಿನೇಟ್ ಜಾಮೆಟ್ರಿಲಿ ತುಂಬ ಯಾವುದೋ ಹಳೆಯದು ಎಲ್ಲೋ ಕೇಳಿದ್ದಾರೆ, ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಟೈಮ್. ಅಲ್ಲಿ ಆ ಒಂದು ಸಾಲ್ವ್ ಮಾಡೋದನ್ನು ಯು ಕ್ಯಾನ್ ಸ್ಕಿಪ್ ಫಾರ್ ನೌ. ಇಫ್ ಯು ಹ್ಯಾವ್ ಟೈಮ್ ಅಟ್ ದ ಎಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್. ಬಟ್ ನೌ ಟು ಸ್ಕೋರ್ ಯಾವ ಚಾಪ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಕೊಟ್ಟಿದ್ದೀನಿ. ಐ ವಿಲ್ ಆಲ್ಸೋ ಬಿ ಶೇರಿಂಗ್ ದಟ್. ಸೊ ಇದೇನೇನು ಮಾಡಬೇಕಪ್ಪ, ಈಗ 18 ದಿನ ಇದೆ, ಹಿಂದೆ ಏನಾಯ್ತು 17 ದಿನ. ಸೊ 17 ದಿನವೂ ಇದೆ. ಬಟ್ 17 ದಿನ ಇಟ್ಸ್ ಲೈಕ್ ಓಕೆ ಒಂದು ದಿವಸ ನಾನು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ. ಈಗ ಹಿಂದೆ ನೋಡಿದ್ದೀರ ಟ್ರಯಾಂಗಲ್ಸ್ ಆಯಿತು. ಸೊ ಟ್ರಯಾಂಗಲ್ಸ್ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಬೇಕಂದ್ರೆ ರಿಕ್ವೈರ್ ಮಿನಿಮಮ್ 2 days. 2 days ಅಂದರೆ ಎವ್ರಿ ಡೇ ಗಿವಿಂಗ್ 2 hours ಫಾರ್ ಮ್ಯಾಥ್ಸ್, 2 hours ಫಾರ್ ಸೈನ್ಸ್. ಇನ್ನು ಮಿಕ್ಕಿದೇನಿದೆ ದಟ್ಸ್ ಅಪ್ ಟು ಯು. ಬಟ್ ಮಿನಿಮಮ್ ಇಷ್ಟು ಕೊಡಲೇಬೇಕು. ಆ್ಯಂಡ್ ಬಿಫೋರ್ 18 days ಅಂದರೆ ಫಸ್ಟ್ 17 days ಅಥವಾ ಏನಿದೆ, ಯು ಹ್ಯಾವ್ ಟು ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಸಾಲ್ವ್ ಮಾಡಿ ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್. ಸೊ ನೀವು ಅಲ್ಲೆಷ್ಟು ಟೈಮ್ ಸೇವ್ ಮಾಡ್ತೀನೋ ನಿಮ್ಗೆ ಮಿಕ್ಕಿದ್ದಕ್ಕೆ ಅಷ್ಟು ಟೈಮ್ ಸಿಗುತ್ತೆ. ಸೊ ಸಾಲ್ವ್ ಮಾಡಾದ್ಮೇಲೆ ಹಂಗೆ ಬಿಡೋದಲ್ಲ, ಯು ಹ್ಯಾವ್ ಟು ಡೂ ಕ್ವಿಕ್ ರಿವಿಷನ್. ಸೊ ಯಾವುದೋ ಒಂದು ಕ್ವಶನ್ ಪೇಪರ್ ಆಯಿತು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಈ ರಿವಿಷನ್ ಅಂದಾಗ ಪ್ಲೀಸ್ ಗೋ ಥ್ರೂ ಆಲ್ ದ PYQs. ಸೊ ಇಟ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಓಕೆ ಇದು ಕ್ವಶನ್ ಹಿಂಗೇನಾ ಇಷ್ಟೇನಾ ಅಂತ ಗೊತ್ತಾಗತ್ತೆ. ಆ್ಯಂಡ್ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತಲೂ ವಿಲ್ ಬಿ ನೋಯಿಂಗ್. ಸೊ ಅದನ್ನು ವೀಡಿಯೋಸ್ ಮಾಡ್ತಿದ್ದೀವಿ, ಅದನ್ನು ಕೊಡ್ತೀವಿ. ಸೊ ಸಾಲ್ವ್ ಆಲ್ ದ PYQs ಆಫ್ಟರ್ ಡೂಯಿಂಗ್ ಆರ್ ಆಫ್ಟರ್ ಕಂಪ್ಲೀಟಿಂಗ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಆದಮೇಲೆ ಫಸ್ಟ್ ಯು ಹ್ಯಾವ್ ಟು ಡೂ ದ PYQs ರಿವಿಷನ್ ಮಾಡ್ತಾ. ಸೊ ಅದು ಮಾಡಾದ್ಮೇಲೆ ಯು ಕ್ಯಾನ್ ಟೇಕ್ ಎ ಮಾಕ್ ಟೆಸ್ಟ್. ಓಕೆ ನಾನು ಏನು ಮಾಡಿದ್ದೀನಿ, ಇಸ್ ಇಟ್ ಯಾವ ಲೆವೆಲಲ್ಲಿದೆ, ಸೊ ಹೌ ಮಚ್ ಐ ಏಬಲ್ ಟು ಸಾಲ್ವ್ ಆ್ಯಂಡ್ ವಿತ್ ವಾಟ್ ಟೈಮಿಂಗ್, ಸೊ ಎಷ್ಟು ಟೈಮಲ್ಲಿ. ಸೊ ದೆನ್ ಯು ಕ್ಯಾನ್ ಅನಲೈಸ್ ಓಕೆ ಯಾವ ಕಾನ್ಸೆಪ್ಟ್ಸಲ್ಲಿ ನೀಡ್ ಟು ಇಂಪ್ರೂವ್ ಅಥವಾ ಯಾವ ಚಾಪ್ಟರ್ಸಲ್ಲಿ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು, ಸ್ಟ್ರೆಸ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಅಗೇನ್ ಅದು ಗೊತ್ತಾದಮೇಲೆ ಟೇಕ್ ಒನ್ ಮೋರ್. ಸೊ ದಿಸ್ ಇಸ್ ಜನರಲ್ ನಾನು ಕೊಟ್ಟಿರೋದು. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಒಬ್ಬರು ಫುಲ್ ಫಾಸ್ಟಾಗಿ ಮಾಡ್ಬೋದು ಅಥವಾ ಟೈಮ್ ತೊಗೋಬೋದು. ಸೊ ಇಟ್ ಈಸ್ ಫಾರ್ ಯು ಆ್ಯಂಡ್ ಯು ಕ್ಯಾಂಟ್ ಡೂ ದಿಸ್. ನಾನೀಗ ಕೂತ್ಕೊಂಡು ಎಲ್ಲ ಮಾಡ್ತೀನಿ ಅಂತ ಇಲ್ಲ. ಅಗೇನ್ ನಾವು ಟೈಮ್ ಇಲ್ಲ ಆ್ಯಂಡ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ಸೊ ಮಾಡ್ತಾ ಹೋಗ್ರಿ. ಹೆಂಗೆ ಫಸ್ಟ್ ಟೆಕ್ಸ್ಟ್ ಬುಕ್ ಸಾಲ್ವ್ ಮಾಡಬೇಕು, PYQ ಮಾಡಬೇಕು, ಟೆಸ್ಟ್ ತೊಗೊಳ್ಳಿ. ಸೊ ನಾನು ನಿಮಗೆ ಸ್ಟ್ರಾಟಜೀಸ್ ಕೊಡ್ತಿರ್ತೀನಿ. ಸೊ ಈ 50 days ಆಗಿದೆ, ನೆಕ್ಸ್ಟು 30 days ಬಿಡ್ತೀನಿ. ಅದಕ್ಕಿಂತ ಮುಂಚೆನೂ ಹೇಳ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಐ ವಿಲ್ ಆಲ್ಸೋ ಬಿ ಕಮಿಂಗ್ ಅಪ್ ವಿತ್ ದ ವೀಡಿಯೋಸ್ ಎವ್ರಿ ನೌ ಆ್ಯಂಡ್ ದೆನ್. ಸೊ ಈಗ ಅದೆಲ್ಲ ಮಾಡಾದ್ಮೇಲೆ ರಿವಿಷನ್ ಮಾಡ್ತೀರಾ. ಸೊ ಕರೆಕ್ಷನ್ಸ್ ಏನೇನು ಮಿಸ್ಟೇಕ್ ಮಾಡಿದ್ದೀರಾ 2ರಲ್ಲಿ, ಸೊ ಯು ಹ್ಯಾವ್ ಟು ಕರೆಕ್ಟ್ ಮಾಡಿದಿರಾ ನಾನು ಹಾಗೆ ಮುಂದೆ ಹೋಗ್ತೀನಿ ಅಂದರೆ ನೋ. ಸೊ ವಾಟ್ ಎವರ್ ಮಿಸ್ಟೇಕ್ಸ್ ದಟ್ ಯು ಹ್ಯಾವ್ ಡನ್ ಹಿಯರ್ ಯು ಶುಡ್ ಬಿ ಏಬಲ್ ಟು ಕರೆಕ್ಟ್ ದಟ್. ಸೊ ಮಾಡ್ತೀನಿ. ನೆಕ್ಸ್ಟ್ ಏನೇ ಡೌಟ್ಸ್ ಇದ್ದರೂ ಕೇಳ್ತೀನಿ. ನೆಕ್ಸ್ಟ್ ಐ ವಿಲ್ ಬಿ ಸಾಲ್ವಿಂಗ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು, ವರ್ಡ್ ಪ್ರಾಬ್ಲಮ್ಸು, ಅದೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತೀನಿ ಯಾವ ಚಾಪ್ಟರ್ಸಲ್ಲಿ ಬರುತ್ತೆ. ಸೊ
ಇದೆಲ್ಲ ಮಾಡಾದ್ಮೇಲೆ ಲಾಸ್ಟ್ ಇಸ್ ರಿವಿಷನ್. ಸೊ ರಿವಿಷನ್, ಫೈನಲ್ ರಿವಿಷನ್, ಎಲ್ಲಾದ್ರದ್ದು ರಿವಿಷನ್ ಮಾಡ್ತೀರಾ. ಆ್ಯಂಡ್ ಅಗೇನ್ ಇಟ್ಸ್ ನಾಟ್ ದಟ್ ಒಂದ್ಸಲ ನನ್ನ ಡೌಟ್ಸು ಅಥವಾ ಎರರ್ಸು ನೋಡಿದೆ ಮುಗೀತು ಅಲ್ಲ. ಸೊ ಈ ಒಂದು ಕರೆಕ್ಷನ್ಸ್ ಏನಿದೆ ಯು ಹ್ಯಾವ್ ಟು ಡೂ ವೆನ್ ಎವರ್ ಯು ಆರ್ ಟೇಕಿಂಗ್ ಮಾಕ್ ಟೆಸ್ಟ್ ಅಥವಾ ಬಿಫೋರ್ ಟೇಕಿಂಗ್ ದ ಮಾಕ್ ಟೆಸ್ಟ್. ಸೊ ಒಂದು ಸಲ ಟೆಸ್ಟ್ ತೊಗೊಳಕ್ಕಿಂತ ಮುಂಚೆ ಯು ಹ್ಯಾವ್ ಟು ನೋ ವಾಟ್ ಆರ್ ಮೈ ವೀಕ್ ಪಾಯಿಂಟ್ಸ್, ಆಮ್ ಐ ಏಬಲ್ ಟು ಕರೆಕ್ಟ್ ದಟ್ ಆರ್ ಆಮ್ ಐ ಏಬಲ್ ಟು ಓವರ್ಕಮ್ ದಟ್. ಈಗ ಟ್ರಯಾಂಗಲ್ಸ್ ನನಗೆ ಕಷ್ಟ ಇದೆ. ಸೊ ಟೆಸ್ಟ್ ತೊಗೊಳೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ನೋ ವಿಚ್ ಚಾಪ್ಟರ್. ಸೊ ಆ ಟೆಸ್ಟಲ್ಲಿ ಆಮ್ ಐ ಏಬಲ್ ಟು ಡೂ ದಟ್ ರೈಟ್. ಸೊ ಇಫ್ ಎಸ್ ದೆನ್ ಓಕೆ, ದಟ್ ಗಿವ್ಸ್ ಓಕೆ ನಾನು ಇದನ್ನು ಮಾಡಿದ್ದೀನಿ, ಸೊ ಐ ಕ್ಯಾನ್ ಪುಟ್ ದಟ್ ಟೈಮ್ ಟು ಅನದರ್ ಚಾಪ್ಟರ್ಸ್. ಹಾಗಂತ ಅದು ಬಿಡೋದಲ್ಲ, ಯು ಹ್ಯಾವ್ ಟು ರಿವೈಸ್ ಮಾಡಬೇಕು, ಬಟ್ ಯು ಕೆನಾಟ್ ಸ್ಪೆಂಡ್ ಮೋರ್ ಟೈಮ್ ಆನ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಬೇರೆ ಚಾಪ್ಟರ್ಸ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡ್ಬೋದು. ಸೊ ಎಲ್ಲ ಬ್ರಷ್ ಅಪ್ ಮಾಡಬೇಕು. ಆ್ಯಂಡ್ ಸ್ಟಿಲ್ ಇಟ್ ಈಸ್ ಇನ್ 35 ಡೇಸಲ್ಲಿದೆ. ಸೊ ಯು ಸ್ಟಿಲ್ ಹ್ಯಾವ್ ಟೈಮ್ ಫಾರ್ ಡೂಯಿಂಗ್ ದ ರಿವಿಷನ್. ಸೊ ರಿವಿಷನ್ ಮಾಡಬೇಕಾದ್ರೆ ಯು ಕ್ಯಾನ್ ಆಲ್ ದ ಹಿಂದಿನ ಪ್ರೀವಿಯಸ್ ಇಯರ್ಸ ಮಾಡಿರ್ತೀರ. ಸೊ ಅಥವಾ CBSE ಪೇಪರ್ಸ್ ತೊಗೊಳ್ಳಿ. ಸೊ CBSE ಪೇಪರ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಸು CBSEಯಿಂದನೂ ಇಲ್ಲಿ ಕೇಳ್ಬೋದು. ಸೊ ಹಿಂದಿಂದೆಲ್ಲ CBSE ಪೇಪರ್ಸ್ ಹಿಂದಿಂದು, ಸೊ ಅಸರ್ಷನ್ನು, ರೀಸ್ನಿಂಗ್ ಎಲ್ಲ ಬಿಟ್ಟು ಸೊ ಯಾವ ಪ್ರಾಬ್ಲಮ್ಸು ನಿಮಗೆ ಸಾಲ್ವ್ ಮಾಡಬಹುದು ಅದನ್ನು ಮಾಡಿರಿ. ಯಾವುದು ನಿಮಗೆ ತುಂಬ ಕಷ್ಟ ಅನಿಸುತ್ತೋ ನೋ ಪ್ರಾಬ್ಲಮ್, ಬಟ್ ಇಫ್ ಯು ಹ್ಯಾವ್ ಟೈಮ್ ಟ್ರೈ ಸಾಲ್ವಿಂಗ್ ದಟ್. ಆ್ಯಂಡ್ ಅಗೇನ್ ಆ್ಯಸ್ ಅನಾಲಿಸಿಸ್ ಪಾರ್ಟಲ್ಲಿ ನಾನು ಏನು ಹೇಳಿದ್ದೀನಿ, ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ನೋ ವಿಚ್ ಚಾಪ್ಟರ್ಸಿಂದ ನಾನು ಜಾಸ್ತಿ ಸಾಲ್ವ್ ಮಾಡಬೇಕು. ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು, ಲೆಂತಿ ಪ್ರಾಬ್ಲಮ್ಸ್ ಯಾವ ಚಾಪ್ಟ್ರಿಂದ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಅಟ್ ದ ಎಂಡ್ ಆಫ್ ಆಲ್ ದಿಸ್ ರಿವಿಷನ್ ಇದೆಲ್ಲ ಆದಮೇಲೆ ನಿಮ್ಗೆ ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಫೋಕಸ್ ಆನ್ ಆಲ್ ದ ಚಾಪ್ಟರ್ಸ್. ಬಟ್ ಎಲ್ಲ ಚಾಪ್ಟರ್ಸ್ ಮಾಡೋದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು 4 ಮಾರ್ಕ್ಸು 5 ಮಾರ್ಕ್ಸು ಫೋಕಸ್ ಆನ್ ದೋಸ್ ವಿಚ್ ಆರ್ ಮೋಸ್ಟ್ ಪ್ರಾಬಬಲ್. ಅದಾದಮೇಲೆ ಯು ಕ್ಯಾನ್ ಫೋಕಸ್ ಆನ್ ಅದರ್ ಥಿಂಗ್ಸ್. ಇರೋದು ಫಸ್ಟ್ ಮಾಡಲಿರ, ಆಮೇಲೆ ಇಲ್ದಿರೋದೆಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಇರೋದಕ್ಕೆ ಬರ್ತೀನಿ ಅಂದರೆ ದೆರ್ ಇಸ್ ನೋ ಪಾಯಿಂಟ್. ಸೊ ಇಷ್ಟು ಮಾಡಿ ಐ ಬೆಟ್ ಯಾಕೆ 90 ಮೇಲಾಗಲ್ಲ, ಯಾಕೆ 95 ಮೇಲಾಗಲ್ಲ. ಸೊ ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು ಅಂದರೆ ಕ್ವಶನ್ ಕೊಟ್ಟಿದ ತಕ್ಷಣ ಬರೋದು ಸಾಲ್ವ್ ಮಾಡೋದಲ್ಲ, ಮೈಂಡಲ್ಲಿ ಕ್ಯಾಲ್ಕುಲೇಟ್ ಆಗಬೇಕು. ಹಂಗೆ ಪ್ರಾಕ್ಟೀಸ್ ಮಾಡಿರಿ. ದಟ್ ಈಸ್ ನೆವರ್ ಆ್ಯನ್ ಇಂಪಾಸಿಬಲ್ ಥಿಂಗ್. ಸೊ ಇಟ್ ಈಸ್ ಆಲ್ವೇಸ್ ಪಾಸಿಬಲ್. ಸೊ ವಿತ್ ದ್ಯಾಟ್ ಈ ಒಂದು ಏನಿದೆ ಇದನ್ನು ಶೇರ್ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಡೂ ಓಕೆ ನಾನು ಏನು ಮಾಡಿದ್ದೀನಿ ಇವತ್ತು, ಅದು ಮಾಡ್ತಿದ್ದೀನಾ, ಮುಗಿಸಿದ್ದೀನಾ. ಸೊ ಕ್ವಿಕ್ಕಾಗಿ ಇದೆಲ್ಲ ಕ್ಲೀನಾಗಿ ಬರ್ಕೋಬೇಕು ಅಂತಲ್ಲ. ಎಟ್ ದ ಎಂಡ್ ಆಫ್ ದ ಡೇ ನೀವು ಮಲಗೋಕ್ಕಿಂತ ಮುಂಚೆ ಅಥವಾ ಬಿಫೋರ್ 1 hour ಯು ಹ್ಯಾವ್ ಟು ಅನಲೈಸ್. ಓಕೆ ನಾನು ಇಷ್ಟು ಮಾಡಬೇಕಾಗಿತ್ತು, ಮಾಡಿದ್ದೀನಾ. ಸೊ ವೇರ್ ಡಿಡ್ ಐ ಗೋ ರಾಂಗ್, ಎಲ್ಲಿ ಟೈಮ್ ವೇಸ್ಟ್ ಆಯಿತು, ಇದರಲ್ಲಿ ನಾನು ಹೆಂಗೆ ಟೈಮ್ ಕಟ್ ಮಾಡ್ಬೋದು, ಅಥವಾ ಹೊರಗೆ ಹೋದೆ, ಫ್ರೆಂಡ್ಸ್ ಜೊತೆ ಹೋದೆ. ನೋ, ಫಾರ್ ದ ನೆಕ್ಸ್ಟ್ 55 days ಅಥವಾ ಅದು ಎಕ್ಸಾಮ್ ಮುಗಿಯೋದಕ್ಕೆ 2 months, ನೆಕ್ಸ್ಟ್ 2 months ನಥಿಂಗ್. ಸೊ ಇಟ್ ಶುಡ್ ಬಿ ಯುವರ್ ಡೆಡಿಕೇಶನ್ ಲೆವೆಲ್ ಶುಡ್ ಬಿ ಟು ದ ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ ಹಾಗೆ. ಸೊ ಯಾಕಾಗಲ್ಲ, ಯಾಕೆ ಸ್ಕೋರ್ ಆಗಲ್ಲ ನಾನು ನೋಡ್ತೀನಿ. ಇಟ್ಸ್ ಪಾಸಿಬಲ್ ಫ್ರಮ್ ಯು. ಎಸ್ ಇಟ್ ಈಸ್. ಸೊ ಯು ಕ್ಯಾನ್ ಸ್ಕೋರ್, ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ವಿತ್ ದ್ಯಾಟ್ ಥ್ಯಾಂಕ್ ಯು. ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಬಿ ಇಂಪ್ರೂವಿಂಗ್. ಸೊ ನಿಮಗೇನು ಬೇಕು, ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಐ ವಿಲ್ ಟ್ರೈ ಟು ಕವರ್ ದಟ್ ಆಲ್ಸೋ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.